ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನು ಇವತ್ತು ಫ್ಲವರ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಕುಚ್ಚನ್ನ ಹಾಕ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಏನೇನು ಐಟಮ್ಸ್ ಬೇಕು, ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನಾನು ಹೀಗೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಈ ದಾರನ ಹೇಗೆ ರೆಡಿ ಮಾಡ್ಕೋಬೇಕು ಅಂದರೆ 60 ಎಳೆ ಇದೆ ಈ ಕಡೆ ಸೈಡು. ಅಂದರೆ ಈಗ ಎರಡು ಸೇರಿಸಿದ್ರೆ 120 ಎಳೆ ಆಗುತ್ತೆ. ಈ ಥರ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಅದರಲ್ಲಿ ಲಿಂಕ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿದ್ದೀನಿ ಫ್ರೆಂಡ್ಸ್. ಹಾಗೂ ಈ ರೀತಿ ನೀಡಲ್ಗೆ ಹೇಗೆ ನಾವು ಈಸಿಯಾಗಿ ದಾರನ ಹಾಕಬೇಕು ಅನ್ನೋದರ ಲಿಂಕನ್ನು ನಾನು ಐ ಬಟನ್ನಲ್ಲಿ ಹಾಕಿದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿದ್ದೀನಿ. ಅದನ್ನ ನೋಡ್ಕೊಳ್ಳಿ ಫ್ರೆಂಡ್ಸ್. ಅದರಿಂದ ನಿಮಗೆ ಈಸಿಯಾಗಿ ನೀಡಲ್ ಒಳಗಡೆ ದಾರನ ಹಾಕೋಕ್ಕೆ ಆಗತ್ತೆ. ನೆಕ್ಸ್ಟು ನೋಡಿ, ಈ ಥರ ಫ್ಲವರ್ ಬೀಡ್ಸು ಮತ್ತು ಈ ಥರ ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ. ಮತ್ತು ನೋಡಿ, ನಾನು ಈ ಥರ ಚಮಕಿ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ರೆಡ್ ಕಲರ್ ಚಮಕಿ ಇದೆಯಲ್ಲ, ಈ ಥರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಕಟ್ಟರು ಮತ್ತು ನೋಡಿ, ನಾನು ಈ ಥರ ಒಂದು ಸೂಜಿಗೆ ಈ ಥರ ಗೋಲ್ಡನ್ ಥ್ರೆಡ್ನ ಈ ಥರ ಹಾಕಿಟ್ಕೊಂಡಿದ್ದೀನಿ. ನೆಕ್ಸ್ಟು ಗೋಲ್ಡನ್ ಜರಿ ಥ್ರೆಡ್ಡು. ಬನ್ನಿ ಫ್ರೆಂಡ್ಸ್, ಕುಚ್ಚು ಹೇಗೆ ಕಟ್ಟೋದು ಫ್ಲವರ್ ಬೀಡ್ಸ್ನ ಯೂಸ್ ಮಾಡಿ ಅಂತ ನೋಡೋಣ. ನೋಡಿ, ಹೀಗೆ ನೀಡಲ್ಗೆ ದಾರ ಹಾಕಿರೋದನ್ನು ತಗೊಂಡು ನೋಡಿ ಫ್ರೆಂಡ್ಸ್, ಇವಾಗ ಹೀಗೆ ದಾರನ ಹೀಗೆ ತಗೋಬೇಕು. ನಂತರ ಹೀಗೆ ಇಟ್ಕೊಂಡು ಗೋಲ್ಡನ್ ಥ್ರೆಡ್ ಇರುತ್ತಲ್ಲ, ಅದರಿಂದ ನಾಟ್ ಹಾಕಬೇಕು. ನೋಡಿ, ಹೀಗೆ ಎಕ್ಸ್ಟ್ರಾ ಇರೋ ದಾರನ ಹೀಗೆ ಕಟ್ ಮಾಡ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಆವಾಗ ನಿಮಗೆ ನಾಟ್ ಹಾಕೋದಕ್ಕೆ ಈಸಿ ಆಗುತ್ತೆ. ನೋಡಿ, ನಾನು ಹೀಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಟ್ಕೋತಾ ಇದ್ದೀನಿ. ಬಿಟ್ಕೊಂಡು ಹೀಗೆ ಸುತ್ತಿ ಹೀಗೆ ಒಂದು 4-5 ರೌಂಡು ಈ ಥರ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಂತರ ನಾವೇನು ಹೂ ಕಟ್ತೀವಲ್ಲೋ ಆ ಥರ ಹೀಗೆ ಹಾಕಬೇಕು. ನಾನು ಹೇಗೆ ನೋಡಿ, ಈ ಥರ ನಾಟನ್ನು ಹಾಕಬೇಕು ಅನ್ನೋದು ವಿಡಿಯೋನು ಸಹಿತ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ನೀವು ಐ ಬಟನ್ನಲ್ಲಿ ಚೆಕ್ ಮಾಡ್ಬೋದು ಮತ್ತು ಅದರ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿದ್ದೀನಿ. ನೋಡಿ, ನಂತರ ಈ ಎಕ್ಸ್ಟ್ರಾ ಏನು ಬಿಟ್ಕೊಂಡಿರ್ತೀವಲ್ಲೋ ಆ ದಾರನ ನಾನು ಹೀಗೆ ಹಿಂದ್ಗಡೆ ತಗೊಂಡು ಹೀಗೆ ನಾಟ್ ಹಾಕಿ ಟೈಟ್ ಆಗಿ ಹಾಕಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಂತರ ಹೀಗೆ ದಾರನೆಲ್ಲ ಒಂದೇ ಲೆವೆಲಿಗೆ ಬರೋ ಥರ ಟ್ರಿಮ್ ಮಾಡ್ಕೋಬೇಕು. ನಂತರ ನಾನು ಈ ಫ್ಲವರ್ ಬೀಡ್ಸ್ನ ತಗೊಂಡಿದ್ದೀನಿ. ಗೋಲ್ಡನ್ ದಾರ ಹಾಕಿಟ್ಟಿದ್ನಲ್ಲ ಸೂಜಿಗೆ, ಅದನ್ನ ತಗೊಂಡು ನೋಡಿ ಹೀಗೆ ಕೆಳಗಡೆಯಿಂದ ಹೀಗೆ ಮೇಲ್ಗಡೆ ಹಾಕಬೇಕು ಫ್ರೆಂಡ್ಸ್. ನಂತರ ಈ ಗೋಲ್ಡನ್ ಫ್ಲವರ್ನ ಹಾಕ್ತಾ ಇದ್ದೀನಿ ನಾನು. ನಂತರ ಇದಕ್ಕೆ ನಾನು ರೆಡ್ ಕಲರ್ ಚಮಕಿ ಇರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ.
ಅದರ ಮೇಲ್ಗಡೆ ನಾನು ಮತ್ತೆ ಒಂದು ಗೋಲ್ಡನ್ ಬೀಡ್ಸ್ನ ಹೀಗೆ ಹಾಕ್ತಾ ಇದ್ದೀನಿ. ನೋಡಿ ಹೀಗೆ. ನಂತರ ಇದನ್ನ ಈ ಥರ ನೋಡಿ ಮತ್ತೆ ಫ್ಲವರ್ ಒಳಗಡೆ ಮಾತ್ರ ತಗೋಬೇಕು. ಬೀಡ್ಸು ಮತ್ತು ಚಮಕಿನ ಬಿಟ್ಟು ಹೀಗೆ ತಗೊಂಡು ನೋಡಿ ಸೂಜಿನ ಹೀಗೆ ಕುಚ್ಚು ಒಳಗಡೆ ಹೀಗೆ ಹಾಕಿ ಹೀಗೆ ಎಳಿಬೇಕು. ನಂತರ ಈಗ ಹಿಂದ್ಗಡೆ ಒಂದು ನಾಟ್ ಹಾಕಿಬಿಟ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಈಗ ಕಾಣಿಸುತ್ತೆ ಇದು. ಇದೇ ಥರ ನೀವು ಫುಲ್ ಸೀರೆಗೂ ಹಾಕ್ಕೊಂಡು ಹೋಗಿ. ನೋಡಿ ಫ್ರೆಂಡ್ಸ್, ಫುಲ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಫ್ಲವರ್ ಒಳಗಡೆ ಚಮಕಿ ಹಾಕಿರೋದ್ರಿಂದ ಫ್ಲವರ್ ಎದ್ದು ಕಾಣಿಸ್ತಾ ಇದೆ. ಈ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಹಾಗೂ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.